ಎಲ್ಲರಿಗೂ ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ ಯೌವನವನ್ನು ಕಾಪಾಡಿಕೊಳ್ಳುವ ರಹಸ್ಯ ಎಲ್ಲಿದೆ ಅಂತ? ಆ ಅದ್ಭುತ ರಹಸ್ಯ ನಮ್ಮೆಲ್ಲರ ದೇಹದೊಳಗನೆ ಅಡಗಿದೆ. ಬನ್ನಿ, ಇವತ್ತು ಆ ಸೀಕ್ರೆಟ್ ಏನು ಅಂತ ತಿಳಿದುಕೊಂಡು ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ವೈಜ್ಞಾನಿಕ ಪಯಣವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ವಯಸ್ಸಾಗೋ ಪ್ರಕ್ರಿಯೆಯನ್ನು ನಿಧಾನ ಮಾಡೋದು ನಿಜವಾಗಿಯೂ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಹೌದು ಅಂತಾದ್ರೆ ಅದರ ಗುಟ್ಟು ಎಲ್ಲಿದೆ? ಬನ್ನಿ ನೋಡೋಣ. ಆ ಗುಟ್ಟು ಹೊರಗಿನ ಯಾವುದೇ ದುಬಾರಿ ಕ್ರೀಮ್ ಅಥವಾ ಔಷಧಿಯಲ್ಲಿಲ್ಲ, ಬದಲಾಗಿ ನಮ್ಮದೇ ಡಿಎನ್ಎ ಒಳಗೆ ಬರೆಯಲಾಗಿದೆ. ಇದನ್ನು ದೀರ್ಘಾಯುಷ್ಯದ ಜೀನ್ಗಳು ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ಇವುಗಳ ಹೆಸರು ಸಿರ್ಟುಯಿನ್ಗಳು. ಈಗ ನೋಡಿ, ಇದು ನಿಜಕ್ಕೂ ಮೈ ಜುಮ್ಮೆನಿಸುವ ವಿಷಯ. ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಾವು ಈ ಜೀನ್ಗಳನ್ನು ಆಕ್ಟಿವೇಟ್ ಮಾಡಿ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು. ಜಸ್ಟ್ ಯೋಚನೆ ಮಾಡಿ. ಸರಿ, ಹಾಗಿದ್ರೆ ಈ ಅದ್ಭುತ ಜೀನ್ಗಳನ್ನ ಸ್ವಲ್ಪ ಹತ್ರದಿಂದ ಪರಿಚಯ ಮಾಡ್ಕೊಳ್ಳೋಣ. ಇವುಗಳನ್ನ ನಮ್ಮ ದೇಹದ ಯೌವನವನ್ನು ಕಾಪಾಡೋ ಇಂಟರ್ನಲ್ ರಿಪೇರಿ ಟೀಮ್ ಅಂತಾನೆ ಹೇಳ್ಬಹುದು. ನೋಡಿ, ನಮ್ಮ ದೇಹದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ತರಹದ ಸಿರ್ಟುಯಿನ್ ಜೀನ್ಗಳ ಒಂದು ಪವರ್ಫುಲ್ ಟೀಮ್ ಇದೆ. SIRT1 ನಿಂದ SIRT7 ವರ್ಗೆ. ಇವೆಲ್ಲ ಒಟ್ಟಾಗಿ ನಮ್ಮ ಆರೋಗ್ಯವನ್ನು ರಕ್ಷಿಸೋಕೆ ಹಗಲು ರಾತ್ರಿ ಕೆಲಸ ಮಾಡ್ತವೆ. ಮೊದಲ ಗುಂಪು ನಮ್ಮ ರಕ್ಷಕರು, ಸಿರ್ಟ್1, 6 ಮತ್ತು 7. ಇವು ನಮ್ಮ ದೇಹದ 24/7 ಸೆಕ್ಯೂರಿಟಿ ಗಾರ್ಡ್ಗಳಿದ್ದ ಹಾಗೆ. ಇವು ನಮ್ಮ ಜೀವಕೋಶಗಳಿಗೆ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತವೆ ಮತ್ತು ಎಲ್ಲಾದ್ರೂ ಡಿಎನ್ಎ ಡ್ಯಾಮೇಜ್ ಆದ್ರೆ ತಕ್ಷಣ ಅದನ್ನ ರಿಪೇರ್ ಮಾಡುತ್ತವೆ. ಎರಡನೇ ಗುಂಪು ಶಕ್ತಿವರ್ಧಕಗಳು, SIRT3, 4 ಮತ್ತು 5. ಇವು ನಮ್ಮ ಜೀವಕೋಶಗಳ ಒಳಗಿರೋ ಸಣ್ಣ ಸಣ್ಣ ಪವರ್ ಪ್ಲಾಂಟ್ಗಳು, ಅಂದರೆ ಮೈಟೋಕಾಂಡ್ರಿಯಾಗಳನ್ನ ನೋಡಿಕೊಳ್ಳೋ ಮೆಕ್ಯಾನಿಕ್ಗಳಿದ್ದಾಗೆ. ಇವು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ದಿನವಿಡೀ ಚೈತನ್ಯದಿಂದ ಇರೋಕೆ ಬೇಕಾದ ಶಕ್ತಿ ಸಿಗೋದು. ಮತ್ತು ಮೂರನೇ ಗುಂಪು ಕ್ಲೀನ್ ಅಪ್ ಟೀಮ್, SIRT2. ಇದು ತುಂಬಾನೇ ಮುಖ್ಯ. ಇದು ಜೀವಕೋಶಗಳಲ್ಲಿರೋ ಎಲ್ಲಾ ಕಸ, ಹಳೆಯ ಮತ್ತು ಹಾನಿಗೊಳಗಾದ ಭಾಗಗಳನ್ನ ತೆಗೆದುಹಾಕಿ ಕ್ಲೀನ್ ಮಾಡುತ್ತೆ. ಇಲ್ಲಿಯವರೆಗೆ ಇವುಗಳ ಮಹತ್ವ ಗೊತ್ತಾಯಿತು. ಈಗ ಎಲ್ಲರಿಗೂ ಬರೋ ಪ್ರಶ್ನೆ, ಈ ಅದ್ಭುತ ಜೀನ್ಗಳನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ. ಅದಕ್ಕೆ ದೊಡ್ಡ ದೊಡ್ಡ ಔಷಧಿ, ಟ್ರೀಟ್ಮೆಂಟ್ ಏನೂ ಬೇಕಿಲ್ಲ. ಕೆಲವು ಸಿಂಪಲ್ ಲೈಫ್ಸ್ಟೈಲ್ ಬದಲಾವಣೆಗಳೇ ಸಾಕು. ಮೊದಲನೇ ವಿಧಾನ NAD+ ಅನ್ನೋ ಒಂದು ಮ್ಯಾಜಿಕ್ ಮಾಲಿಕ್ಯೂಲ್ನ ಮಟ್ಟವನ್ನ ಹೆಚ್ಚಿಸೋದು. ಇದನ್ನ ಯೌವನದ ಅಣು ಅಂತಾನೂ ಕರೀತಾರೆ. ಯಾಕಂದ್ರೆ ನಮ್ಮ ಸಿರ್ಟುಯಿನ್ ಜೀನ್ಗಳು ಕೆಲ್ಸ ಮಾಡಕ್ಕೆ ಈ NAD+ ಅನ್ನೋ ಫ್ಯೂಯಲ್ ಅಥವಾ ಕೀ ಬೇಕೇ ಬೇಕು. ಇದಿಲ್ಲ ಅಂದ್ರೆ ಆ ಜೀನ್ಗಳು ಸುಮ್ನೆ ಕೂತಿರ್ತವೆ. ಆದ್ರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ನಾವು ಯಂಗಿದ್ದಾಗ ನಮ್ಮ ಬಾಡಿಯಲ್ಲಿ ಈ NAD+ ತುಂಬಾನೇ ಇರುತ್ತೆ. ಆದರೆ ನಮ್ಮ ವಯಸ್ಸು 20 ದಾಟಿದ್ದ ತಕ್ಷಣ ಇದರ ಮಟ್ಟ ಅರ್ಧಕ್ಕರ್ಧ, ಅಂದ್ರೆ 50%ಕಿಂತನೂ ಕಡಿಮೆ ಆಗ್ಬಿಡುತ್ತೆ. ಇದೇ ಕಾರಣಕ್ಕೆ ವಯಸ್ಸಾದಂತೆ ನಮ್ಮ ದೇಹದ ರಿಪೇರಿ ಕೆಲಸ ಸ್ಲೋ ಆಗೋದು, ಸುಸ್ತು ಜಾಸ್ತಿ ಆಗೋದು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ನಮ್ಮ ದೇಹ ವಿಟಮಿನ್ B3 ಯಿಂದ NAD+ ಅನ್ನ ತಯಾರಿಸುತ್ತೆ. ಹಾಗಾಗಿ ವಿಟಮಿನ್ B3 ಹೆಚ್ಚಾಗಿರುವ ಹಾಲು, ಮೊಳಕೆ ಕಟ್ಟಿದ ಕಾಳುಗಳು, ಶೇಂಗಾ ಮತ್ತೆ ಹಸಿರು ಬಟಾಣಿಯನ್ನ ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಂಡ್ರೆ ಸಾಕು. ಈ ಯೌವನಲ ಅಣುವಿನ ಮಟ್ಟವನ್ನ ನಾವೇ ಹೆಚ್ಚಿಸಬಹುದು. ಎರಡನೇ ವಿಧಾನ ರೆಸ್ವೆರಟ್ರಾಲ್. ಇದು ಒಂದು ಸೂಪರ್ ಸ್ಟಾರ್ ನ್ಯಾಚುರಲ್ ಕಾಂಪೌಂಡ್. ಇದು ನೇರವಾಗಿ ಹೋಗಿ ನಮ್ಮ ದೀರ್ಘಾಯುಷ್ಯದ ಜೀನ್ಸ್ಗಳ ಸ್ವಿಚ್ನ ಆನ್ ಮಾಡುತ್ತೆ. ಹಾಗಿದ್ರೆ ಈ ಸೂಪರ್ ಸ್ಟಾರ್ ಎಲ್ಲಿದೆ ಅಂತೀರಾ? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಬೇರೆಲ್ಲೂ ಅಲ್ಲ, ನಮ್ಮ ಶೇಂಗಾದ ಮೇಲೆ ಇರೋ ಕೆಂಪು ಅಥವಾ ಗುಲಾಬಿ ಬಣ್ಣದ ತೆಳುವಾದ ಸಿಪ್ಪೆಯಲ್ಲೇ ಅತಿ ಹೆಚ್ಚಾಗಿ ಸಿಗುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಸಿಗುತ್ತೆ ಅಲ್ವಾ? ಮೂರನೇ ವಿಧಾನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ತಾಪಮಾನದ ಒತ್ತಡ ಅಂತಾರೆ. ಅಂದ್ರೆ ನಮ್ಮ ದೇಹಕ್ಕೆ ಚಳಿಯಂತಹ ಒಂದು ಹೆಲ್ದಿ ಶಾಕ್ ಕೊಟ್ಟಾಗ ಅದು ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಆಗ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ಈ ದೀರ್ಘಾಯುಷ್ಯದ ಜೀನ್ಗಳನ್ನ ಎಬ್ಬಿಸಿ ಕೆಲ್ಸಕ್ಕೆ ಹಚ್ಚುತ್ತೆ. ಇದನ್ನ ನಮ್ಮ ಲೈಫ್ಗೆ ಅಳವಡಿಸ್ಕೊಳ್ಳಕ್ಕೆ ಬೆಸ್ಟ್ ಮತ್ತು ಸಿಂಪ್ಲೆಸ್ಟ್ ದಾರಿ ಅಂದ್ರೆ ಪ್ರತಿದಿನ ತಣ್ಣೀರಲ್ಲಿ ಸ್ನಾನ ಮಾಡೋದು. ಹೌದು, ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಈ ಕೋಲ್ಡ್ ಶವರ್ಸ್ ನಮ್ಮ ಸಿರ್ಟುಯಿನ್ಸ್ಗಳನ್ನ ಆಕ್ಟಿವೇಟ್ ಮಾಡೋಕೆ ಒಂದು ಅದ್ಭುತವಾದ ಟ್ರಿಕ್. ನಾಲ್ಕನೇ ವಿಧಾನ ನಮ್ಮೆಲ್ಲರಿಗೂ ಗೊತ್ತಿರೋದೆ, ವ್ಯಾಯಾಮ. ಆದ್ರೆ ಸುಮ್ನೆ ವಾಕ್ ಮಾಡೋದಲ್ಲ. ನಮ್ಮ ಹೃದಯ ಬಡಿತ ಹೆಚ್ಚಾಗಿ ಬೆವರು ಬರುವಂತಹ ತೀವ್ರವಾದ ವ್ಯಾಯಾಮ ಮಾಡಿದಾಗ ಈ ಸಿರ್ಟುಯಿನ್ ಜೀನ್ಗಳು ಆಕ್ಟಿವೇಟ್ ಆಗ್ತವೆ. ನೋಡಿ,
ಈ ಜೀನ್ಗಳು ಲೈಟ್ ಸ್ವಿಚ್ ಥರ ಆನ್ ಅಥವಾ ಆಫ್ ಆಗಲ್ಲ. ಬದಲಿಗೆ ಇವು ಫ್ಯಾನ್ ರೆಗ್ಯುಲೇಟರ್ ಅಥವಾ ಡಿಮ್ಮರ್ ಸ್ವಿಚ್ ಥರ ಕೆಲಸ ಮಾಡುತ್ತೆ. ನೀವು ಎಷ್ಟು ಜಾಸ್ತಿ ಕಷ್ಟಪಟ್ಟು ಎಷ್ಟು ಇಂಟೆನ್ಸ್ ಆಗಿ ಎಕ್ಸರ್ಸೈಸ್ ಮಾಡ್ತೀಯೋ ಆ ಡಿಮ್ಮರ್ ಸ್ವಿಚ್ ಅಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಜೀನ್ಗಳು ಅಷ್ಟು ಪವರ್ಫುಲ್ ಆಗಿ ಆಕ್ಟಿವೇಟ್ ಆಗ್ತವೆ. ಹಾಗಿದ್ರೆ ಆ ಡಿಮ್ಮರ್ ಸ್ವಿಚ್ಚನ್ನು ಚೆನ್ನಾಗಿ ತಿರುಗಿಸ್ಬೇಕಂದ್ರೆ ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ಬೆವರು ಹರಿಯೋ ಹಾಗೆ ವರ್ಕೌಟ್ ಮಾಡಬೇಕು. ಅದು ವಾರದಲ್ಲಿ 5 ದಿನಗಳಾದರೂ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 5ನೇ ಮತ್ತು ಕೊನೆಯ ವಿಧಾನ ಉಪವಾಸ. ನಾವು ಊಟ ಮಾಡೋದನ್ನ ನಿಲ್ಲಿಸಿದಾಗ ದೇಹಕ್ಕೆ ಒಂದು ಸಿಗ್ನಲ್ ಹೋಗುತ್ತೆ, ಹೊರಗಿಂದ ಎನರ್ಜಿ ಬರ್ತಿಲ್ಲ, ಈಗ ಒಳಗಿರೋ ಸಿಸ್ಟಮನ್ನೇ ಸರಿ ಮಾಡ್ಕೋಬೇಕು ಅಂತ. ಆಗ ಅದು ತನ್ನ ಆಳವಾದ ರಿಪೇರಿ ಮತ್ತು ಕ್ಲೀನಿಂಗ್ ಸಿಸ್ಟಮನ್ನ ಅಂದ್ರೆ ನಮ್ಮ ಸರ್ಟೂಯಿನ್ಗಳನ್ನ ಆನ್ ಮಾಡುತ್ತೆ. ಸೊ ನಮ್ಮ ದೇಹದ ಸರ್ಟೂಯಿನ್ ಜೀನ್ಗಳನ್ನ ಆನ್ ಮಾಡಿ ಆಟೋಫೇಜಿ ಅನ್ನೋ ಕ್ಲೀನಿಂಗ್ ಪ್ರೊಸೆಸ್ ಶುರು ಮಾಡೋಕ್ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಅಂದ್ರೆ 16 ಗಂಟೆಗಳು. ಹೌದು, 16 ಗಂಟೆಗಳ ಕಾಲ ಉಪವಾಸ ಮಾಡಿದಾಗ ಈ ಪ್ರಕ್ರಿಯೆ ಶುರುವಾಗುತ್ತೆ. ಇವೆಲ್ಲವನ್ನೂ ನೋಡಿದ್ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತೆ ಅಲ್ವಾ? ನಮ್ಮ ಆರೋಗ್ಯದ ಕಂಟ್ರೋಲ್ ಬೇರೆ ಯಾರ ಕೈಲೂ ಇಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ನೋಡಿ, ನಮ್ಮ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನ ಮಾಡೋ ಶಕ್ತಿ ಯಾವುದೋ ಫ್ಯೂಚರಿಸ್ಟಿಕ್ ಲ್ಯಾಬ್ನಲ್ಲೋ ದುಬಾರಿ ಮಾತ್ರೆಗಳಲ್ಲೋ ಇಲ್ಲ. ಅದು ನಮ್ಮ ಅಡುಗೆ ಮನೆಯಲ್ಲಿದೆ, ನಮ್ಮ ಡೈಲಿ ವಾಕೌಟ್ನಲ್ಲಿದೆ, ನಮ್ಮ ಸಿಂಪಲ್ ಹ್ಯಾಬಿಟ್ಸ್ನಲ್ಲಿದೆ. ಆ ಕೀಲಿಕೈ ನಮ್ಮ ಹತ್ರವೇ ಇದೆ, ನಾವದನ್ನು ಬಳಸಬೇಕು ಅಷ್ಟೇ. ಹಾಗಿದ್ರೆ ನಿಮ್ಮ ಆರೋಗ್ಯದ ಭವಿಷ್ಯವನ್ನ ಇವತ್ತಿನಿಂದಲೇ ನಿಮ್ಮ ಕೈಗೆ ತೆಗೆದುಕೊಳ್ಳೋಕೆ ನೀವು ರೆಡಿದೀರಾ? ಯೋಚನೆ ಮಾಡಿ.